ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಏನು ಈ ಕಾರ್ಯಕ್ರಮ ನೀಡ್ತೀರಾ ಎಲ್ಲ ಸಾಧಕರಿಗೂ ಮತ್ತು ಎಲ್ಲ ಒಂದು ಸದಸ್ಯರಿಗೂ ನನ್ನ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗಾಗಲೇ ಹೇಳಿದ್ರು ಈ ಜಯ ಮತ್ತು ವಿಜಯ ಪ್ರಶಸ್ತಿ ಯಾವ ಥರ ಆಯಿತು ಏನು ಅಂತೇಳಿ ಹಿರಿಯರು ತಿಳಿಸ್ಕೊಟ್ರು. ಹೀಗಿದ್ದಾಗ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಲ್ಮಾನ್ ಅವರು ಬಂದು ನಮ್ಮ ಸಂಸ್ಥೆಯಲ್ಲಿ ಇದಕ್ಕೆ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಗೆಸ್ಟನ್ನು ಆಹ್ವಾನ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದ್ರು. ಈ ಒಂದು ವಿಚಾರದಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರನ್ನು ಕರಿಬೇಕು ಅಂತೇಳಿ ಒಂದು ತುರತಲ್ಲಿ ಅವರು ಅಪಾಯಿಂಟ್ಮೆಂಟ್ ಕೇಳಿದ್ವಿ. ಅವರು ಈ ಒಂದು ಸಲ ಬಿಟ್ಬಿಡಿ, ನೆಕ್ಸ್ಟ್ ಖಂಡಿತ ಬರ್ತೀವಿ ಅಂತೇಳಿ ನಮ್ಮ ಸಲ್ಮಾನ್ ಅವರು ಹೇಳಿದ್ರು. ಯಾಕೆ ಈ ಮಾತು ಇಷ್ಟಪಡ್ತೀವಿ ಅಂದರೆ ಈ ವೇದಿಕೆ ಮೇಲೆ ಏನಿದ್ದಾರೆ ಅವರೆಲ್ಲರೂ ಒಂಥರ ಉತ್ತಮವಾದ ಸೇವೆ ಮಾಡಿ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಏನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ ಎಲ್ಲರೂ ಒಂದು ಸ್ಟಾರ್ಗಳಂತ ಹೇಳ್ಬೋದು. ಕೆಲವು ಕಾರ್ಯಕ್ರಮಗಳನ್ನು ಒಬ್ಬರನ್ನೇ ನಿಲ್ಲಿಸಿ ಅವ್ರ ಬಗ್ಗೆ ಮಾತಾಡಿಕೊಂಡು ಒಬ್ಬರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾವ ರೀತಿಯೆಲ್ಲ ಮಾಡಿದ್ರು ಅಂತೇಳಿ ಒಬ್ಬರ ಬಗ್ಗೆ ಹೇಳ್ತಾರೆ. ಈ ಒಂದು ಸಮಾರಂಭ ಇರ್ತಕ್ಕಂಥ ಎಲ್ಲರೂ ಸ್ಟಾರ್ಗಳು ಅಂತ ಹೇಳ್ತೀನಿ. ಯಾಕೆಂದರೆ ಈ ನಮ್ಮ ಸಲ್ಮಾನ್ ಅವರು ಒಂದು ವೈದ್ಯಕೀಯ ವಿಚಾರ ಆಗಿರ್ಬೋದು, ಅವರ ಕಲೆ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ನಮ್ಮ ಈಗಾಗಲೇ ಸುಪ್ರೀಂ ಕೋರ್ಟ್ ವಕೀಲರು ಅಂತೇಳಿ ಅವರಾಗಲಿ, ನಮ್ಮ ಈ ಗಾಯಕರಾಗ್ಬೋದು, ಸಮಾಜದಲ್ಲಿ ಏನೆಲ್ಲ ನೋಡಿದ್ರು ಅವ್ರನ್ನೆಲ್ಲ ಗುರುತಿಸಿ ಇವತ್ತು ವೇದಿಕೆ ಮೇಲೆ ಏರಿಸಿ ಅವರು ಒಂದು ಅವಾರ್ಡ್ ಅಂತೇಳಿ ಏನು ಮಾಡಿದ್ದಾರೆ ನಮ್ಮ ಜಯ ವಿಜಯ. ಯಾಕೆಂದರೆ ಈ ಜಯ ವಿಜಯ ಅಂತೇಳಿ ಈಗಾಗಲೇ ನಮ್ಮ ಏನು ಬ್ರಹ್ಮ ಇದ್ರು, ವಿಷ್ಣು ಇದ್ರು, ಏನು ಅವರ ಒಂದು ಕೋಣೆ ವೈಕುಂಠ ಅಂತ ಹೇಳ್ತಾರೆ. ಅದರಲ್ಲಿ ಯಾವಾಗಲೂ ವೈಕುಂಠದಲ್ಲಿ ಈ ನಮ್ಮ ಜಯ ಮತ್ತು ವಿಜಯ ದ್ವಾರಪಾಲಕರಿದ್ದು ಅಂತ ಹೇಳಿದ್ರು. ಇವತ್ತು ಆ ದ್ವಾರಪಾಲಕರು ಬೇರೆ ಬೇರೆ ಒಂದು ಅವತಾರ ತಂದು ಎಲ್ಲರ ಗಮನ ಸೆಳೆದು ಒಂದು ಉತ್ತಮ ಹೆಸರು ಅಂತ ಹೇಳ್ಬೋದು. ಯಾಕೆಂದರೆ ಏನಿವತ್ತು ನಮ್ಮ ಸಲ್ಮಾನ್ ಅವರು ಜಯ ವಿಜಯ ಅಂತೇಳಿ ಪ್ರಶಸ್ತಿ ಕೊಡ್ತಿದ್ದಾರೋ ಎಲ್ಲ ಸ್ಟಾರ್ಗಳಿಗೂ ಸತತವಾಗಿ ಆ ಒಂದು ಪದವಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡಲಿ ಅಂತೇಳಿ ಈ ಒಂದು ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಆದ್ದರಿಂದ ಏನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ಇರ್ತಕ್ಕಂಥ ಸಣ್ಣ ಸಂಖ್ಯೆಯಲ್ಲಿ ಬಂದು ಏನು ಈ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡ್ಕೊಂಡು ಗುರುತಿದ್ದಾರೋ ಅವ್ರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಸಲ್ಮಾನ್ ಅವರು ಏನು ಕಾರ್ಯಕ್ರಮ ಮಾಡ್ತಿದ್ದಾರೆ ಇನ್ನೂ ಒಂದು ಹೆಚ್ಚಿನ ಕಾರ್ಯಕ್ರಮ ಮಾಡಿ ಏನು ಈ ಸಮಾಜದಲ್ಲಿ ಕಷ್ಟಪಡ್ತಾರೆ ಅವ್ರನ್ನೆಲ್ಲ ಗುರುತಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಲಿ, ಅವರ ಕಾರ್ಯಗಳ ಸಿದ್ಧಿಯಾಗಲಿ ಅಂತ ಹೇಳ್ತಾ ನನ್ನ ಮಾತು. ಜೈ ಕರ್ನಾಟಕ ಮಾತೆ.